ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಯಂ ವಿಜಿಜ್ಞಾಸ್ಯ ವಿದ್ವಾಂಸಃ ನಿರ್ಮುಕ್ತಾಃ ಕ್ಲೇಶಬಂಧನಾತ್ ಲಭಂತೆ ಪರಮಾನಂದಂ ತಂ ವಂದೇ ಶ್ರೀನಿಕೇತನಂ. ಕಪಿಕಟಕಧುರೀಣಃ ಕಾರ್ಮುಕನ್ಯಸ್ತಬಾಣಃ ಕ್ಷಪಿತದಿತಿಜಸೈನ್ಯಃ ಕ್ಷತ್ರಿಯೇಷ್ವಗ್ರಗಣ್ಯಃ ಜಲಧಿರಚಿತಸೇತುಃ ಜಾನಕೀತೋಷಹೇತುಃ ಪಥಿ ಪಥಿ ಗುಣಸಾಂದ್ರಃ ಪಾತು ಮಾಂ ರಾಮಚಂದ್ರಃ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಗುತ್ತಲಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾವು ಮೊದಲಿಗೆ ಜೀವನದಲ್ಲಿ ಮುಂದೆ ಬರಬೇಕಾದರೆ ನಮಗೆ ಒಬ್ಬರು ಗುರುಗಳು ಇರಬೇಕು. ಆ ಗುರುಗಳ ಸ್ಮರಣೆಯನ್ನು ಮಾಡಿದರೆ ನಮಗೆ ಎರಡು ವಿಧವಾದ ಲಾಭ ಇದೆ. ಏನು ಅಂತಂದರೆ, ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗುರುಗಳ ಸ್ಮರಣೆಯನ್ನು ಹೇಗೆ ಮಾಡಬೇಕು ಅಂತಂದರೆ, ಅವರ ತಲೆಯಿಂದ ಹಿಡಿದು ಪಾದದವರೆಗೆ ಅವರ ಆಕೃತಿಯನ್ನು ಸ್ಮರಣೆ ಮಾಡಬೇಕಂತೆ. ಹೀಗೆ ಸ್ಮರಣೆ ಮಾಡುವುದರಿಂದ ತೇನ ವಿಘ್ನಾಃ ಪ್ರಣಶ್ಯಂತಿ, ನಮಗೆ ಬಂದ ಎಲ್ಲ ದುರಿತಗಳು ಕೂಡ ದೂರ ಹೋಗ್ತದೆ. ಮತ್ತು ನಾವು ಮನಸ್ಸಿನಲ್ಲಿ ಯಾವ ಕಾಮನೆಯನ್ನು ಇಟ್ಟುಕೊಂಡು ನಾವು ಗುರುಗಳ ಸ್ಮರಣೆಯನ್ನು ಮಾಡ್ತೇವೋ ಆ ಕಾಮನೆಯೆಲ್ಲ ಪೂರ್ತಿಯಾಗ್ತದೆ. ಸಿದ್ಧ್ಯಂತಿ ಚ ಮನೋರಥಾಃ, ನಮ್ಮ ಮನಸ್ಸಿನ ಅಭಿಲಾಷೆಗಳೆಲ್ಲ ಆ ಗುರುಗಳ ಸ್ಮರಣೆಯಿಂದ ಪೂರ್ಣವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಗುರುಗಳ ಸ್ಮರಣೆಯನ್ನು ಮಾಡಿ ನಾವು ಎಲ್ಲ ವಿಧವಾದ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು. ಮತ್ತು ಜೀವನದಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಸಜ್ಜನರಿಗೆ ದಾನವನ್ನು ಮಾಡಬೇಕು, ಪರೋಪಕಾರವನ್ನು ಮಾಡಬೇಕು. ಹೀಗೆ ಬ್ರಾಹ್ಮಣರಾದವರಿಗೆ, ಸಜ್ಜನರಿಗೆ ಅನೇಕ ವಿಧವಾದ ಧರ್ಮಗಳನ್ನು ವಿಧಾನ ಮಾಡಿದ್ದಾರೆ. ಪರೋಪಕಾರ ಮಾಡಬೇಕು. ಪರೋಪಕಾರ ಅಂತಂದರೆ ಏನು? ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಎಂತಹ ಜನರಿಗೆ ನಾವು ಸಹಾಯ ಮಾಡಬೇಕು ಅಂತಂದರೆ, ಸಜ್ಜನರಿಗೆ ಸಹಾಯ ಮಾಡಬೇಕು. ನಾವು ಯಾವ ಧನವನ್ನಾಗಲಿ ನಮ್ಮ ಶ್ರಮವನ್ನಾಗಲಿ ಯಾರಿಗೆ ಕೊಡ್ತೇವೆಯೋ ಅವರು ಪಾತ್ರರಾಗಿರಬೇಕು. ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಅಂತ ಹೇಳಿದ್ದಾರೆ. ಸಜ್ಜನರಿಗೆ, ಯೋಗ್ಯರಾದವರಿಗೆ ನಾವು ನಮ್ಮ ಶ್ರಮದಾನವಿರಲಿ, ನಮ್ಮ ಧನದಾನವಿರಲಿ, ಯಾವುದನ್ನು ಮಾಡಿದರೂ ಕೂಡ ಅದು ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಪರೋಪಕಾರ ಕರ್ತವ್ಯ ಪ್ರಾಣೈರಪಿ ಧನೈರಪಿ ಪರೋಪಕಾರಜಂ ಪುಣ್ಯಂ ನ ಸ್ಯಾತ್ ಕ್ರತುಶತೈರಪಿ. ನಾವು ನೂರಾರು ಯಾಗಗಳನ್ನು ಮಾಡಿದರೆ ಯಾವ ಫಲ ಬರ್ತದೋ ಅದಕ್ಕಿಂತಲೂ ಹೆಚ್ಚಿನ ಫಲ ನಾವು ಪರೋಪಕಾರ ಮಾಡಿದರೆ ಅದರಿಂದ ಬರ್ತದಂತೆ. ಪರೋಪಕಾರ ಮಾಡಬೇಕು ಅಂತ ಹೇಳಿದರು ಸುಭಾಷಿತಕಾರರು. ಪರೋಪಕಾರ ಕರ್ತವ್ಯ ಪ್ರಾಣೈರಪಿ ಧನೈರಪಿ. ನಾವು ಪ್ರಾಣವನ್ನಾದರೂ ಕೊಟ್ಟು ಪರೋಪಕಾರವನ್ನು ಮಾಡಬೇಕು, ಧನವನ್ನಾದರೂ ಕೊಟ್ಟು ಪರೋಪಕಾರವನ್ನು ಮಾಡಬೇಕು ಅಂತಂದು. ಆಗ ಪರೋಪಕಾರ ಅಂತಂದರೆ
ಧನವನ್ನು ಕೊಡ್ತಾರೆ, ಶ್ರಮವನ್ನು ದಾನ ಮಾಡ್ತಾರೆ. ಈ ರೀತಿಯಾದ ಪರೋಪಕಾರವನ್ನು ನಾವು ನೋಡಿದ್ದೇವೆ. ಯಾರು ಪ್ರಾಣವನ್ನು ಕೊಟ್ಟು ಯಾರು ಪರೋಪಕಾರ ಮಾಡಿದ್ದಾರೆ ಅಂತ ಪ್ರಶ್ನೆ ಬರ್ತದೆ. ಆಗ ಅದಕ್ಕೆ ಪುರಾಣದಲ್ಲಿ ಒಂದು ಮಾತು ಬರ್ತದೆ. ದಧೀಚಿ ಮಹರ್ಷಿಗಳು ಅಂತ ಒಬ್ಬ ಶ್ರೇಷ್ಠರಾದ ಋಷಿಗಳಿದ್ದರು. ಅವರು ಏನು ಮಾಡಿದರು ಅಂತಂದರೆ ತಮ್ಮ ಪ್ರಾಣವನ್ನು ಕೊಟ್ಟು ಪರೋಪಕಾರವನ್ನು ಮಾಡಿದರಂತೆ. ಹೇಗೆ ಅಂತಂದರೆ ಒಬ್ಬ ಅಸುರ, ಅವನ ಹೆಸರು ವೃತ್ರ ಅಂತ. ಆ ವೃತ್ರಾಸುರ ಎಲ್ಲ ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಆಗ ಎಲ್ಲ ದೇವತೆಗಳು ಕೂಡ ಹೋಗಿ ಬ್ರಹ್ಮನನ್ನು ಮೊರೆ ಹೋಗ್ತಾರೆ. ಹೀಗೆ ವೃತ್ರಾಸುರನಿಂದ ನಮಗೆ ಅತ್ಯಂತ ಪೀಡೆ ಉಂಟಾಗ್ತಾ ಇದೆ, ಇದನ್ನು ನೀನೇ ನಿವಾರಣೆ ಮಾಡಬೇಕು ಅಂತ ಹೇಳಿದಾಗ ಆಗ ಬ್ರಹ್ಮದೇವರು ಹೇಳ್ತಾರೆ, ನನ್ನಿಂದ ಅವನು ತಪಸ್ಸು ಮಾಡಿದ್ದಾನೆ, ನನ್ನನ್ನು ಕುರಿತು ತಪಸ್ಸು ಮಾಡಿದ್ದಾನೆ, ಅವನಿಗೆ ನಾನು ವರವನ್ನು ಕೊಟ್ಟಿದ್ದೇನೆ, ಆದ್ದರಿಂದ ನನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲ, ನೀವು ಭಗವಂತನ ಮೊರೆ ಹೋಗಬೇಕು ಅಂತ ದೇವತೆಗಳಿಗೆ ಹೇಳ್ತಾನಂತೆ ಬ್ರಹ್ಮದೇವರು. ಅಲ್ಲಿಂದ ಎಲ್ಲ ದೇವತೆಗಳು ಕೂಡ ಕ್ಷೀರಾಬ್ಧಿಶಾಹಿಯಾದ ಭಗವಂತನ ಹತ್ತಿರ ಹೋಗ್ತಾರೆ. ಈ ರೀತಿಯಾಗಿ ಬ್ರಹ್ಮದೇವರ ಹತ್ತಿರ ನಾವೆಲ್ಲರೂ ಹೋದ್ವಿ. ಆದರೆ ಬ್ರಹ್ಮದೇವರು ನಿನ್ನ ಮಾರ್ಗವನ್ನು ಸೂಚಿಸಿದರು ಅಂತ ಹೇಳಿದಾಗ ಆಗ ಎಲ್ಲವನ್ನ ತಿಳಿದ ಭಗವಂತ ಹೇಳ್ತಾನೆ, ನೀವು ಆ ವೃತ್ರಾಸುರನನ್ನು ಸಂಹಾರ ಮಾಡಬೇಕಂತಂದರೆ ನಾನು ಅವತಾರ ಮಾಡಬೇಕಾಗಿಲ್ಲ, ಇಂದ್ರನಿಂದ ಸಾಧ್ಯ. ಇಂದ್ರ ಅವನ ಕೈಯಲ್ಲಿ ಒಂದು ಆಯುಧವನ್ನು ಹಿಡ್ಕೊಂಡಾನೆ. ಆ ಆಯುಧದ ಹೆಸರು ವಜ್ರಾಯುಧ. ಆ ವಜ್ರಾಯುಧವನ್ನು ನೀವು ಆ ವೃತ್ರಾಸುರನ ಮೇಲೆ ಇಂದ್ರದೇವರಿಂದ ಪ್ರಯೋಗ ಮಾಡಿಸಿದರೆ ಆಗ ಆ ವೃತ್ರಾಸುರ ಸಾಯ್ತಾನೆ ಅಂತ ಹೇಳ್ತಾನಂತೆ ಭಗವಂತ. ಆ ವೃತ್ರಾಸುರ ಎಂತಹ ವರವನ್ನು ಕೇಳಿರ್ತಾನೆ ಬ್ರಹ್ಮದೇವರ ಹತ್ರ ಅಂತಂದರೆ ವಿಚಿತ್ರವಾದ ವರವನ್ನು ಕೇಳಿರ್ತಾನಂತೆ. ನಾನು ಯಾವ ಹಸಿ ಪದಾರ್ಥದಿಂದ ನನ್ನ ಪ್ರಾಣ ಹೋಗಬಾರ್ದು, ಒಣ ಪದಾರ್ಥದಿಂದ ನನ್ನ ಪ್ರಾಣ ಹೋಗಬಾರ್ದು ಅಂತ ಕೇಳಿರ್ತಾನಂತೆ. ಜಗತ್ತಿನಲ್ಲಿ ಇರೋದೇ ಎರಡು ಪದಾರ್ಥ, ಒಂದು ಹಸಿಯಾಗಿರ್ತದೆ, ಇಲ್ಲಾಂದರೆ ಒಣಗಿ ಹೋಗಿರ್ತದೆ, ಮಧ್ಯದ ಪದಾರ್ಥವೇ ಇಲ್ಲ. ಆದ್ದರಿಂದ ನಾನು ಹಸಿ ಪದಾರ್ಥದಿಂದ ಸಾಯಬಾರ್ದು, ಒಣ ಪದಾರ್ಥದಿಂದ ಸಾಯಬಾರ್ದು ಅಂತ ಕೇಳಿದಾಗ ತಥಾಸ್ತು ಅಂದ್ಬಿಟ್ಟಿರ್ತಾರೆ ದೇವತೆಗಳು. ಬ್ರಹ್ಮದೇವರು ಅವನಿಗೆ ವರವನ್ನು ಕೊಟ್ಟಿರ್ತಾರೆ. ಆಗ ದಧೀಚಿ ಮಹರ್ಷಿಗಳು ತಮ್ಮ ಜಪದಲ್ಲಿ ತಪಸ್ಸಿನಲ್ಲಿ ತೊಡಗಿರ್ತಾರೆ. ಆಗ ಎಲ್ಲ ದೇವತೆಗಳು ಕೂಡ ಇಂದ್ರನ ಹತ್ತಿರ ಹೋಗ್ತಾರೆ. ಹೋಗಿ ನೀನು ವೃತ್ರಾಸುರನನ್ನು ಸಂಹಾರ ಮಾಡಬೇಕು ಅಂತ ಕೇಳಿದಾಗ ವೃತ್ರಾಸುರ ಹೇಳ್ತಾನೆ, ಇಂದ್ರದೇವರು ಹೇಳ್ತಾರೆ, ದಧೀಚಿ ಮಹರ್ಷಿಗಳ ಎಲಬನ್ನು ನನ್ನ ಹತ್ತಿರ ತೆಗೆದುಕೊಂಡು ಬನ್ನಿ, ಅದನ್ನು ನಾನು ವಜ್ರಾಯುಧವನ್ನಾಗಿ ಮಾಡಿಕೋತೇನೆ. ಈ ವಜ್ರಾಯುಧವನ್ನು ಸಮುದ್ರದ ಬುರುಗಿನಲ್ಲಿ ಎದ್ದಿ ಆ ವೃತ್ರಾಸುರನ ಮೇಲೆ ಸಂಹಾರ ಮಾಡಿದರೆ, ವೃತ್ರಾಸುರನ ಮೇಲೆ ಪ್ರಯೋಗ ಮಾಡಿದಾಗ ಅವನು ಪ್ರಾಣವನ್ನು ಬಿಡ್ತಾನೆ ಎಂಬುದಾಗಿ ಹೇಳ್ತಾರಂತೆ ಇಂದ್ರದೇವರು. ಆಗ ಎಲ್ಲ ದೇವತೆಗಳು ಕೂಡ ಹೋಗಿ ದಧೀಚಿ ಮಹರ್ಷಿಗಳ ಹತ್ತಿರ ಹೋಗ್ತಾರೆ. ನೀವು ಎಲ್ಲ ದೇವತೆಗಳ ಎಲ್ಲ ಸಜ್ಜನರ ಕ್ಷೇಮಕ್ಕಾಗಿ ನಿಮ್ಮ ಪ್ರಾಣವನ್ನು ಬಿಡಬೇಕು. ಸಾಮಾನ್ಯ ಜನರಾದರೆ ನನಗಾಗೋದಿಲ್ಲ, ಏನೋ ದುಡ್ಡು ಕಾಸು ಅಂತಂದ ಕೇಳಿದರೆ ಕೊಡಬಹುದು, ಪ್ರಾಣವನ್ನು ಯಾರು ಕೊಟ್ಟು ಪರೋಪಕಾರ ಮಾಡ್ತಾರೆ ಅಂತ ಹೇಳಿಬಿಡ್ತೀವಿ. ಆದರೆ ದಧೀಚಿ ಮಹರ್ಷಿಗಳು ಮಹಾನುಭಾವರು, ಅವರು ಹೇಳ್ತಾರೆ, ಅವಶ್ಯವಾಗಿ ಆಗಲಿ, ಸಜ್ಜನರ ಒಳಿತಿಗಾಗಿ, ದೇವತೆಗಳ ಒಳಿತಿಗಾಗಿ ನನ್ನ ಪ್ರಾಣ ಬೇಕಾದರೂ ನಾನು ಕೊಡ್ತೇನೆ, ಅವಶ್ಯವಾಗಿ ತೆಗೆದುಕೊಂಡು ಹೋಗಿ ಎಂಬುದಾಗಿ ಹೇಳಿದಾಗ ಅವರು ದಧೀಚಿ ಮಹರ್ಷಿಗಳು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರಂತೆ. ಆ ತ್ಯಾಗ ಮಾಡಿದಾಗ ಅಲ್ಲಿ ದೊರೆತ ಎಲವುಗಳನ್ನು ತೆಗೆದುಕೊಂಡು ಹೋಗಿ ಇಂದ್ರನ ಕೈಗೆ ಕೊಡ್ತಾರೆ. ಆ ಇಂದ್ರ ಅದನ್ನೇ ವಜ್ರಾಯುಧವನ್ನಾಗಿ ಮಾಡಿಕೊಂಡು ಸಮುದ್ರದ ಬುರುಗಿನಲ್ಲಿ ಎದ್ದಿ ಆ ವೃತ್ರಾಸುರನನ್ನು ಸಂಹಾರ ಮಾಡ್ತಾರಂತೆ. ಬುರುಗು ಅಂತಂದರೆ ಇದು ಹಸಿ ಅಂತಂದರೆ ಹಸಿಯೂ ಅಲ್ಲ, ಒಣ ಅಂತಂದರೆ ಒಣವೂ ಅಲ್ಲ, ಈ ರೀತಿಯಾಗಿ ಶಾಸ್ತ್ರ ಹೇಳಿದೆ. ಆದ್ದರಿಂದ ವೃತ್ರಾಸುರನನ್ನು ತಮ್ಮ ಪ್ರಾಣವನ್ನು ಕೊಟ್ಟು ಪರೋಪಕಾರ ಮಾಡಿದ ಮಹಾನುಭಾವರು ದಧೀಚಿ ಮಹರ್ಷಿಗಳು. ಪ್ರಾಣ ಇರಪಿ ಧನ ಇರಪಿ, ಧನವನ್ನು ಕೊಟ್ಟು ಯಾರು ಪರೋಪಕಾರ ಮಾಡಿದ್ದಾರೆ ಅಂತಂದರೆ
ಬಲಿಚಕ್ರವರ್ತಿಯ ಕಥೆಯನ್ನು ನಾವೆಲ್ಲ ಕೇಳ್ತೇವೆ. ಭಗವಂತನಿಗೆ 3 ಪಾದಗಳನ್ನು ಕೊಟ್ಟು ಎಲ್ಲ ತನ್ನ ಸರ್ವಸ್ವವನ್ನೇ ಕೊಟ್ಟು ಆ ಬಲಿ ಚಕ್ರವರ್ತಿ ಸಹಾಯ ಮಾಡಿದ್ದಾನೆ ಎಂಬುದಾಗಿ ನಾವು ಪರೋಪಕಾರದ ಮಹತ್ವವನ್ನು ತಿಳಿದುಕೊಳ್ಳಬೇಕು. ಪರೋಪಕಾರವನ್ನು ಮಾಡುವುದಕ್ಕಾಗಿ ದೇವರು ಯಾವ ವಸ್ತುಗಳನ್ನು ಸೃಷ್ಟಿ ಮಾಡಿದ್ದಾನೆ ಜಗತ್ತಿನಲ್ಲಿ ಅಂತಂದರೆ ಅದಕ್ಕೆ ಸುಭಾಷಿತಕಾರರು ಹೇಳ್ತಾರೆ, ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾರ್ಥಮಿದಂ ಶರೀರಂ. ಎಲ್ಲ ನದಿಗಳು ಹರಿತದೆ, ಎಲ್ಲ ಗೋಮಾತೆ ಎಲ್ಲ ನಮಗೆ ಬೇಕಾದ ಹಾಲು ಇತ್ಯಾದಿ ಪಂಚಗವ್ಯಗಳನ್ನು ನಮಗೆ ನೀಡ್ತದೆ. ಎಲ್ಲ ವೃಕ್ಷಗಳು ಕೂಡ ಫಲವನ್ನು ಕೊಡ್ತದೆ. ನಾವೇನು ಆ ಎಲ್ಲ ಆಕಳಿಗಾಗಲಿ ಮತ್ತು ನದಿಗಳಿಗಾಗಲಿ ನಾವೇ ಯಾವುದೇ ರೀತಿಯಾದ ಸಹಾಯವನ್ನು ಮಾಡಿರೋದಿಲ್ಲ. ನಮ್ಮ ಸಹಾಯವನ್ನು ಅವು ಅಪೇಕ್ಷೆಯೂ ಕೂಡ ಪಡುವುದಿಲ್ಲ. ಯಾಕಂತಂದರೆ ಆ ಎಲ್ಲ ಪದಾರ್ಥಗಳನ್ನು ಸೃಷ್ಟಿ ಮಾಡಿದವನು ಭಗವಂತ. ಈ ರೀತಿಯಾಗಿ ಸಜ್ಜನರ ದೇಹವೂ ಕೂಡ ಪರೋಪಕಾರಾರ್ಥಕ್ಕಾಗಿಯೇ ಇದೆ ಎಂಬುದಾಗಿ ಸುಭಾಷಿತಕಾರರು ಹೇಳ್ತಾರೆ. ಮತ್ತು ಸೂರ್ಯ ಚಂದ್ರ ಇವರು ಕೂಡ ನಾನು ಒಂದು ದಿನ ಅರ್ಘ್ಯೆಯನ್ನು ಕೊಡೋದಿಲ್ಲ, ಸೂರ್ಯ ಬರೋದು ಬೇಡ, ನಾನು ಸೂರ್ಯನ ಮೇಲೆ ಸಿಟ್ಟಿಗೆ ಬಂದಿದ್ದೇನೆ, ಚಂದ್ರನ ಮೇಲೆ ಸಿಟ್ಟಿಗೆ ಬಂದಿದ್ದೇನೆ, ಆದ್ದರಿಂದ ನಿಮ್ಮ ಉಪಕಾರ ನನಗೆ ಬೇಡ ಎಂಬುದಾಗಿ ಹೇಳಿದರೆ ಅವರು ಸಹಾಯ ಮಾಡದೆ ದೂರ ಹೋಗೋದಿಲ್ಲ. ಯಾಕಂತಂದರೆ ಅವರನ್ನೆಲ್ಲ ಸೃಷ್ಟಿ ಮಾಡಿದವನು ಭಗವಂತ. ರವಿಶ್ಚಂದ್ರೋ ಘನಾವೃಕ್ಷಾಃ ನದೀಗಾವಶ್ಚ ಸಜ್ಜನಾಃ ಏತೇ ಪರೋಪಕಾರಾಯ ಭುವಿ ದೈವೇನ ನಿರ್ಮಿತಾಃ. ಇದನ್ನೆಲ್ಲ ಸೃಷ್ಟಿ ಮಾಡಿದವನು ಯಾರು ಅಂತಂದರೆ ನಾವು ನೀವು ಯಾರೂ ಅಲ್ಲ, ಆ ಭಗವಂತ ಸೃಷ್ಟಿ ಮಾಡಿದ್ದರಿಂದ ಈ ಎಲ್ಲ ಸೂರ್ಯ ಚಂದ್ರ ಮೋಡಗಳು ಇಂತಹ ಎಲ್ಲ ಫಲವನ್ನು ಕೊಡುವ ಎಲ್ಲ ಸಜ್ಜನರೂ ಕೂಡ ನಮ್ಮ ಪರೋಪಕಾರವನ್ನು ನಮ್ಮ ಸಹಾಯವನ್ನು ಅಪೇಕ್ಷೆ ಮಾಡೋದಿಲ್ಲ. ಯಾಕಂತಂದರೆ ಆ ಎಲ್ಲ ದೇವತೆಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಪರೋಪಕಾರದ ಮಹತ್ವ ಇಷ್ಟು ಇದೆಯಲ್ಲ ಅಂತಂದರೆ ಅದಕ್ಕೆ ಒಬ್ಬ ಸುಭಾಷಿತಕಾರರು ಹೇಳ್ತಾರೆ, ಮತ್ತೆ ಆ ಭಗವಂತ ಒಂದು ತಕ್ಕಡಿಯನ್ನು ತೆಗೆದುಕೊಂಡಂತೆ, ತಕ್ಕಡಿಯನ್ನು ತೆಗೆದುಕೊಂಡು ಒಂದು ತಕ್ಕಡಿಯಲ್ಲಿ ಸ್ವರ್ಗವನ್ನು ಇಟ್ಟನಂತೆ, ಇನ್ನೊಂದು ತಕ್ಕಡಿಯಲ್ಲಿ ಪರೋಪಕಾರವನ್ನು ಇಟ್ಟನಂತೆ. ಯಾವುದು ಅತ್ಯಂತ ಭಾರವಾದದ್ದು ಎಂಬುದಾಗಿ ನೋಡಬೇಕು ಅಂತ. ಆಗ ಪರೋಪಕಾರಕ್ಕೇನೆ ಹೆಚ್ಚು ಭಾರ ಆಯಿತು. ಪರೋಪಕಾರಕ್ಕೇನೆ ಹೆಚ್ಚು ಭಾರ ಆಯಿತು. ಆದ್ದರಿಂದ ಪರೋಪಕಾರ ಮಾಡಿದಷ್ಟು ಮಹತ್ವ ಇನ್ನೊಂದಕ್ಕೆ ಇಲ್ಲ ಎಂಬುದಾಗಿ ವಿಚಾರ ಮಾಡಿ 10 ಅವತಾರಗಳನ್ನು ತೆಗೆದುಕೊಂಡಂತೆ. ಭಗವಂತ ಒಂದೇ ಅವತಾರವನ್ನು ಮಾಡಿ ಕೇವಲ ಇಚ್ಛೆಯಿಂದಲೇ ಎಲ್ಲವನ್ನು ನಿಭಾಯಿಸುವ ಸಾಮರ್ಥ್ಯ ಆ ದೇವರಿಗೆ ಇದೆ. ಆದರೂ ಕೂಡ ಪರೋಪಕಾರದ ಮಹತ್ವವನ್ನು ತಿಳಿಸಬೇಕು ಅಂತ 10 ಅವತಾರಗಳನ್ನು ತೆಗೆದುಕೊಂಡಂತೆ. ಪರೋಪಕೃತಿ ಕೈವಲ್ಯೆ ತೋಲಯಿತ್ವ ಜನಾರ್ದನಃ ಗುರುವಿಂ ಉಪಕೃತಿಂ ಮತ್ವ ಹ್ಯವತಾರಾನ್ ದಶಾಗ್ರಹೀತ್. ಒಂದು ರೂಪವನ್ನು ತೆಗೆದುಕೊಂಡರೆ ಕಡಿಮೆ ಉಪಕಾರವನ್ನು ಮಾಡಬಹುದು, ದುಷ್ಟರನ್ನು ಸಂಹಾರ ಮಾಡಲು ಆಗೋದಿಲ್ಲ ಅಂತ ತಿಳಿದುಕೊಂಡು 10 ಅವತಾರಗಳನ್ನು ತೆಗೆದುಕೊಂಡಂತೆ. ಆ ಭಗವಂತನಿಗೆ ಎಲ್ಲ ಸಾಮರ್ಥ್ಯವೂ ಉಂಟು, ಆದರೂ ಕೂಡ ಕೇವಲ ಅವನ ಇಚ್ಛೆಯನ್ನು ಎಲ್ಲರಿಗೂ ತೋರಿಸುವುದಕ್ಕಾಗಿ, ನಾನು ಸಕಲ ಸಮರ್ಥ ಎಂಬುದಾಗಿ ತೋರಿಸುವುದಕ್ಕಾಗಿ 10 ಅವತಾರಗಳನ್ನು ತೆಗೆದುಕೊಂಡಂತೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯ ಇವ ಹಿ ಕೇವಲಂ ವಿಭೋಹೋ. ಕೇವಲ ಸಜ್ಜನರ ರಕ್ಷಣೆಗಾಗಿ ಈ ರೀತಿಯಾದ ಮಹತ್ವವನ್ನು ತಿಳಿದುಕೊಂಡು ಸಜ್ಜನರು ಮೋಕ್ಷಕ್ಕೆ ಹೋಗಲಿ, ದುರ್ಜನರು ಒಂದೇ ಅವತಾರ ಮಾಡಿದರೆ ಭಗವಂತನಿಗೆ ಸಹಾಯ ಮಾಡಲು ಸಾಮರ್ಥ್ಯ ಇಲ್ಲ ಅಂತ ತಿಳಿದುಕೊಂಡು ಮೋಕ್ಷಕ್ಕೆ ಹೋಗೋದು ಬೇಡ ಎಂಬುದಾಗಿ ತಿಳಿಸುವುದಕ್ಕಾಗಿ 10 ಅವತಾರಗಳನ್ನು ತೆಗೆದುಕೊಂಡಂತೆ. ಹೀಗೆ ಎಲ್ಲ ಸಜ್ಜನರು ಕೂಡ ಪರೋಪಕಾರವನ್ನು ಮಾಡುವ ಸ್ವಭಾವವನ್ನು ಬೆಳೆಸ್ಕೋಬೇಕು.
ಇನ್ನು ಜೀವನದಲ್ಲಿ ಆ ಗುರುಗಳ ಮಹತ್ವ ಮತ್ತು ಪ್ರಾಣದೇವರ ಮಹತ್ವ ಮತ್ತು ಆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಎಷ್ಟು ಇದೆ ಅಂತಂದರೆ ಅದನ್ನು ನಾವು ಯಾರೂ ಕೂಡ ಒಂದು ಬಾರಿಯೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಭಗವಂತನ ಅತ್ಯಂತ ಕಾರುಣ್ಯಕ್ಕೆ ಒಂದು ಸಣ್ಣ ಉದಾಹರಣೆ ಅಂತಂದರೆ ನಮ್ಮ ಹೃದಯ ಬಡಿಕೊಳ್ತದೆ. ಒಂದು ನಿಮಿಷಕ್ಕೆ 72 ಬಾರಿ ನಮ್ಮ ಹೃದಯ ಮಿಡಿತವಾಗ್ತದೆ. ಒಂದು ನಿಮಿಷಕ್ಕೆ 72 ಬಾರಿ ಹೃದಯ ಬಡಿದರೆ 1 ಗಂಟೆಗೆ 4320 ಬಾರಿ 1 ಗಂಟೆಗೆ ಬಡ್ಕೊಳ್ತದೆ ನಮ್ಮ ಹೃದಯ. ಒಂದು ದಿನಕ್ಕೆ ಲೆಕ್ಕ ಮಾಡಿದರೆ 1,03,680 ಬಾರಿ ನಮ್ಮ ಹೃದಯ ಬಡ್ಕೊಳ್ತದೆ. 10 ವರ್ಷಕ್ಕೆ 37,32,48,000 ಬಾರಿ ನಮ್ಮ ಹೃದಯ ಬಡ್ಕೊಳ್ತದೆ. 50 ವರ್ಷಕ್ಕೆ ಲೆಕ್ಕ ಮಾಡಿದರೆ 186,62,40,40,000 ಬಾರಿ ನಮ್ಮ ಹೃದಯ ಬಡ್ಕೊಳ್ತದೆ. 60 ವರ್ಷವನ್ನು ನಾವು ತಲೆಯಲ್ಲಿ ತಂದುಕೊಂಡರೆ 223,94,88,000 ಬಾರಿ ನಮ್ಮ ಹೃದಯ ಬಡ್ಕೊಳ್ತದೆ. ನಮ್ಮ 60ನೇ ವರ್ಷದ ಶಾಂತಿ ಮಾಡ್ಕೊಳ್ತಾ ಇರ್ತೇವೆ ಎಲ್ಲರೂ ಕೂಡ. ಆಗ ಇಲ್ಲಿವರೆಗೂ ನಿನಗೆ ಭಗವಂತ ಮಾಡಿದ ಕಾರುಣ್ಯ ಎಷ್ಟಪ್ಪ ಹೇಳು ಅಂತಂದಾಗ ಅವನು ಹೇಳಬೇಕು, ನಾನು 60 ವರ್ಷ ಬದುಕಿದ್ದೇನಲ್ಲ, ಇಲ್ಲಿಯವರೆಗೆ ಒಂದು ಕ್ಷಣವೂ ಯಾವುದೇ ಪ್ರತಿಬಂಧಕ ಬರದೆ ನಾನು ಎಷ್ಟು ಸಾರಿ ನನ್ನ ಹೃದಯ ಬಡಿದಿದೆ ಅಂತಂದರೆ 223,94,88,000 ಬಾರಿ ನನ್ನ ಹೃದಯ ಬಡ್ಕೊಳ್ತದೆ. ಇದಕ್ಕೆ ಮುಖ್ಯ ಕಾರಣ ಪ್ರಾಣದೇವರು ಮತ್ತು ಭಗವಂತನ ವಿಶೇಷ ಅನುಗ್ರಹ ಎಂಬುದಾಗಿ ನಾವು ರಾಜಾರೋಷವಾಗಿ ಹೇಳಬೇಕು. ಇದಕ್ಕಿಂತ ದೊಡ್ಡ ಕಾರುಣ್ಯ ನಮ್ಮ ವಾಯುದೇವರದಾಗಲಿ ಭಗವಂತನದಾಗಲಿ ಇರಲಿಕ್ಕೆ ಮುಖ್ಯ ಕಾರಣವಾಗ್ತದೆ. 100 ವರ್ಷಕ್ಕೆ 373,24,80,000 ಬಾರಿ ನಮ್ಮ ಹೃದಯ ಬಡ್ಕೊಳ್ತದೆ. ಈ ರೀತಿಯಾಗಿ ನಾವು ಇಷ್ಟೆಲ್ಲ ವಿಚಾರ ಮಾಡ್ತಾ ಕೂಡೋದಿಲ್ಲ. ಸುಮ್ಮನೆ ಏನಾದರೂ ಸಂಕಟ ಬಂದಾಗ ವೆಂಕಟರಮಣ ಅಂತ ಏನಾದರೂ ತೊಂದರೆ ಆದರೆ ಸ್ವಾಮಿಗಳ ಹತ್ರ ಹೋಗೋಣ, ಅವರೇ ನಮಗೆ ಕೊನೆಯ ದಿಕ್ಕು, ಅವ್ರ ಹತ್ರನೇ ಮಂತ್ರಾಕ್ಷತೆ ತೆಗೆದುಕೊಳ್ಳೋಣ, ಎಲ್ಲ ನಮ್ಮ ದುರಿತಗಳೆಲ್ಲ ದೂರ ಹೋಗ್ತದೆ ಎಂಬುದಾಗಿ ತಿಳಿತೇವೆ. ಅದರಲ್ಲಿಯೂ ಕೂಡ ಸಾಧನೆಯನ್ನು ಅತ್ಯಂತ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ನಮ್ಮ ಕೇಶವನ್ನು ಯಮದೇವರ ಭಟರು ಬಂದು ಹಿಡಿದು ಇನ್ನೇನು ನಿನ್ನನ್ನು ಮೇಲೆ ಒಯ್ದು ಬಿಡ್ತೇನೆ ಅಂತ ನಿಂತಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ನಾವು ಬೇಗನೆ ನಾವು ಧರ್ಮ ಕಾರ್ಯಗಳನ್ನ ಮಾಡಬೇಕು. ಮಾಡಿ ಎಷ್ಟು ನಮ್ಮ ಕೈಯಿಂದ ಸಾಧ್ಯವೋ ಅಷ್ಟು ನಾವು ಪುಣ್ಯವನ್ನು ಗಳಿಸಬೇಕು ಎಂಬುದಾಗಿ ವಿಚಾರ ಮಾಡ್ತಾ ನಾವು ಧರ್ಮ ಕಾರ್ಯಗಳನ್ನು ಮಾಡಬೇಕಂತೆ. ನಮ್ಮ ಈಗಿನ ವಾತಾವರಣದಲ್ಲಿ ನಮ್ಮ ಆಯುಷ್ಯ ಅತ್ಯಂತ ಕಡಿಮೆಯಾಗಿದೆ. 1 ರಿಂದ 10 ವರ್ಷ ಮಗುವಿಗೆ ಎಷ್ಟು ವರ್ಷಪ್ಪ ಮಗುವಿಗೆ ಅಂತ ಕೇಳ್ತಾರೆ. 10 ರಿಂದ 20 ವರ್ಷ ಎಷ್ಟು ಪರ್ಸೆಂಟೇಜ್ ಮಾಡಿದ್ದಾನೆ ಅಂತ ಕೇಳ್ತಾರೆ. 20 ರಿಂದ 30 ಕೆಲಸಕ್ಕೆ ಹೋಗ್ತಾ ಇದ್ದಾನ, ಎಷ್ಟು ಸಂಬಳ ಗಳಿಸ್ತಾನೆ ಅಂತ ಕೇಳ್ತಾರೆ. 30 ರಿಂದ 40 ಮದುವೆಯಾಗಿ ಎಷ್ಟು ಮಕ್ಕಳು ಅಂತ ಕೇಳ್ತಾರೆ. 40 ರಿಂದ 50 BP ಎಷ್ಟಿದೆ, 50 ರಿಂದ 60 ಶುಗರ್ ಎಷ್ಟಿದೆ, ಅಷ್ಟೇ ಮುಗಿದೋಯ್ತು. 60 ರಿಂದ ಇನ್ನು ಮುಂದೆ ಸತ್ತು ಎಷ್ಟು ವರ್ಷ ಆಯಿತು, ಇಷ್ಟೇ ನಮ್ಮ ಆಯಸ್ಸು. ಇದ್ರ ಒಳಗಡೆನೇ ನಾವು ಧರ್ಮ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿಯೇ ನಾವು ಪರೋಪಕಾರವನ್ನು ಮಾಡಬೇಕು, ಸಜ್ಜನರಿಗೆ ದಾನವನ್ನು ಮಾಡಬೇಕು. ಸಜ್ಜನರಿಗೆ ದಾನ ಮಾಡಬೇಕು ಅಂತಂದರೆ ಆ ಸಜ್ಜನರು ಎಂತಹ ಸಜ್ಜನರಾಗಿರಬೇಕು, ನಿತ್ಯಾನುಷ್ಠಾನ
ಮಾಡ್ತಾ ಇರಬೇಕು. ಇಂತಹ ಸಜ್ಜನರಿಗೆ ದಾನ ಮಾಡದೇನೆ ಅಪಾತ್ರರಿಗೆ ದಾನ ಮಾಡಿದರೆ ಆಗುವ ನಷ್ಟವೇನು ಎಂಬುದಾಗಿ ಒಂದು ಕಥೆಯನ್ನು ನಾವು ಇಲ್ಲಿ ತಿಳಿಯಬಹುದು. ಏನು ಅಂತಂದರೆ, ಒಬ್ಬ ಶ್ರೀಮಂತ, ಅವನು ಧಾರ್ಮಿಕನಾಗೇ ಇರ್ತಾನೆ, ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾನೆ. ಆಗ ಒಬ್ಬ ಭಿಕ್ಷುಕ ಬರ್ತಾನೆ, ನನಗೆ ಏನಾದರೂ ದಾನ ಕೊಡು, 4 ದಿನದಿಂದ ನಾನು ಹೊಟ್ಟೆಗೆ ಏನೂ ಹಾಕಿಲ್ಲ, ನನಗೆ ಏನಾದರೂ ಕೊಡಲೇಬೇಕು ಎಂಬುದಾಗಿ ಅಂಗಲಾಚ್ತಾನಂತೆ. ಆಗ ಆ ಧಾರ್ಮಿಕನಾದ ವ್ಯಕ್ತಿ, ಇವನು ಭಿಕ್ಷುಕನಾದರೂ ಕೂಡ ಇವನು ಪಾತ್ರನೋ ಅಪಾತ್ರನೋ ಎಂಬುದಾಗಿ ವಿಚಾರ ಮಾಡೋದಿಲ್ಲ. ಆ ಭಿಕ್ಷುಕ ಹೇಗೆ ಇರ್ತಾನೆ ಅಂತಂದರೆ, ಪ್ರತಿ ಕ್ಷಣಕ್ಕೂ ದೇವರನ್ನು ಬೈತಾ ಇರ್ತಾನಂತೆ. ನನಗೆ ಈ ವ್ಯವಸ್ಥೆ ಬರಲು ಕಾರಣ ನೀನೇ, ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಎಂಬುದಾಗಿ ದೇವರಿಗೇನೆ ಬೈತಾ ಇರ್ತಾನಂತೆ. ಕೇಳಿದಾಗ ಈ ಧಾರ್ಮಿಕ ಏನು ಹೇಳ್ತಾನೆ, ಆಯಿತು ತೆಗೆದುಕೊಂಡು ಹೋಗು ಎಂಬುದಾಗಿ ಹೇಳಿ ಒಂದೇ ₹1 ಕೊಡ್ತಾನಂತೆ ಅವನಿಗೆ. ಆ ₹1 ತೆಗೆದುಕೊಂಡು ಹೋಗಿ ಆ ಭಿಕ್ಷುಕ ಒಂದು ಮೀನು ಹಿಡಿಯುವ ದಾಳವನ್ನು ಕ್ರಯಣ ಮಾಡಿ ಸರೋವರಕ್ಕೆ ಹೋಗಿ ಅದರಿಂದ 100 ಮೀನುಗಳನ್ನು ಹಿಡಿತಾನಂತೆ. 100 ಮೀನುಗಳನ್ನು ಹಿಡಿದು ಅದರಿಂದ ಬಂದ ಹಣದಿಂದ ಒಂದು ಬಲೆಯನ್ನು ತೆಗೆದುಕೊಳ್ತಾನೆ. ಅದರಿಂದ 1000 ಮೀನುಗಳನ್ನು ಹಿಡಿದು ಒಂದು ದೊಡ್ಡ ಹಡಗನ್ನು ಖರೀದಿ ಮಾಡ್ತಾನೆ. ಹೀಗೆ ಖರೀದಿಸಿ ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆಯೂ ಕೂಡ ತನ್ನ ಮೀನುಗಳನ್ನು ಕಳಿಸ್ತಾನಂತೆ. ಹೀಗೆ ಕಳಿಸಿ ಕೋಟ್ಯಾಧೀಶ್ವರನಾಗ್ತಾನೆ. ಕೋಟ್ಯಾಧೀಶ್ವರನಾಗಿ ಅವನು ದೇವರ ಸ್ಮರಣೆಯನ್ನು ಮಾಡೋದಿಲ್ಲ. ಓ, ನಾ ಎಲ್ಲಿದ್ದೆ, ಇಲ್ಲಿಯವರೆಗೆ ನನ್ನ ಉನ್ನತಿಯಾಗಿದೆ ಅಂತಂದರೆ ಅದು ಕೇವಲ ದೇವರ ಅನುಗ್ರಹ ಎಂಬುದಾಗಿ ಮರೆತು ಎಲ್ಲ ಧಾರ್ಮಿಕರನ್ನು, ಎಲ್ಲ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಪೀಡೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾನು ಭಿಕ್ಷುಕನಾಗಿದ್ದಾಗ ನನಗೆ ಸ್ವಲ್ಪವೂ ಧನ ಬರುವಂತೆ ನೀನು ಅನುಗ್ರಹಿಸಲಿಲ್ಲ, ಆದ್ದರಿಂದ ನಿನ್ನ ದೇವಸ್ಥಾನ ಎಲ್ಲೂ ಇರಬಾರದು ಎಂಬುದಾಗಿ ಹೇಳಿ ಎಲ್ಲ ದೇವಸ್ಥಾನಗಳನ್ನು ಧ್ವಂಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಇತ್ತ ಈ ಧಾರ್ಮಿಕ ಯಾರು ದಾನ ಮಾಡಿದ್ನೋ ಅವನು ಕಾಲಕ್ರಮೇಣ ಪ್ರಾಣವನ್ನು ತ್ಯಾಗ ಮಾಡ್ತಾನೆ. ಮೇಲೆ ಹೋದಾಗ ಯಮಧರ್ಮರಾಜರು ಕರೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿದಾಗ ಅವನನ್ನು ಕರೆದುಕೊಂಡು ಬರ್ತಾರೆ. ನಂತರ ಇವನು ಅತ್ಯಂತ ಧಾರ್ಮಿಕನಾಗಿದ್ದಾನೆ, ಇವನಿಗೆ ಏನು ಫಲವನ್ನು ಕೊಡೋಣ, ಇವನಿಗೆ ಸ್ವರ್ಗಕ್ಕೆ ಕಳಿಸೋಣವಾ ಎಂಬುದಾಗಿ ಹೇಳಿದಾಗ ಆಗ ಅವನ ಪುಣ್ಯ ಪಾಪಗಳನ್ನು ಲೆಕ್ಕ ಮಾಡ್ತಾರಂತೆ. ಇವನು ಒಬ್ಬ ಅಪಾತ್ರನಿಗೆ ದಾನ ಮಾಡಿದ್ದಾನೆ, ಭಿಕ್ಷುಕನಿಗೆ ದೇವರ ಸ್ಮರಣೆಯನ್ನು ಮಾಡದೇ ಇರುವ ಭಿಕ್ಷುಕನಿಗೆ ಒಂದೇ ₹1 ಕೊಟ್ಟಿದ್ದಾನೆ. ಜೈ ಇವನು ಅಪಾತ್ರನಿಗೆ ದಾನ ಮಾಡಿದ್ದಾನೆ, ಅದಕ್ಕಾಗಿ ಇವನಿಗೆ ಕಠೋರವಾದ ಶಿಕ್ಷೆಯನ್ನು ಕೊಡಬೇಕು ಎಂಬುದಾಗಿ ಅಲ್ಲಿ ನಿರ್ಣಯ ಮಾಡ್ತಾರಂತೆ. ಆದ್ದರಿಂದ ನಾವು ದಾನ ಕೊಡುವಾಗ ದುಡ್ಡು ₹1 ದೊಡ್ಡದಲ್ಲ, ಆದರೆ ತೆಗೆದುಕೊಳ್ಳುವ ವ್ಯಕ್ತಿ ಯೋಗ್ಯನಾಗಿದ್ದಾನೋ ಇಲ್ವೋ ಎಂಬುದಾಗಿ ನಾವು ವಿಚಾರ ಮಾಡಿ ನಾವು ದಾನವನ್ನು ಮಾಡಬೇಕಂತೆ. ಅದನ್ನೇ ಮಧ್ವವಿಜಯದಲ್ಲಿ ಹೇಳ್ತಾರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಎಂಬುದಾಗಿ ಹೇಳ್ತಾರಂತೆ. ಹೀಗೆ ಎಲ್ಲ ಸಜ್ಜನರು ಕೂಡ ಪರೋಪಕಾರವನ್ನು ಮಾಡಬೇಕು, ಗುರುಗಳ ಸ್ಮರಣೆಯನ್ನು ಮಾಡಬೇಕು. ಶ್ರೀಮದ್ ಜಯತೀರ್ಥರು ಸಕಲ ಸರ್ವಜ್ಞ ಕಲ್ಪರು ಎಂಬುದಾಗಿ ಅವರಿಗೆ ಕರೀತಾರೆ. ಅಂತಹ ಶ್ರೀಮದ್ ಜಯತೀರ್ಥರು
ಗುರುಗಳ ಸ್ಮರಣೆಯನ್ನು ಹೇಗೆ ಮಾಡ್ತಾರೆ ಅಂತಂದರೆ, ಶ್ರೀಮನ್ ನ್ಯಾಯಸುಧಾ ಗ್ರಂಥದ ಪ್ರಾರಂಭದಲ್ಲಿ ಮಂಗಳಾಚರಣೆಯನ್ನು ಮಾಡುವಾಗ ನ ಶಬ್ದಾಬ್ದೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ಎಂಬುದಾಗಿ ನಾನು ಈ ಗ್ರಂಥವನ್ನು ಬರಿತಾ ಇದ್ದೇನೆ. ಯಾಕೆ ಅಂತಂದರೆ, ನನಗೆ ಶಬ್ದದ ಜ್ಞಾನವಿಲ್ಲ, ನಾನು ವಾಕ್ಯಾರ್ಥ ಗೋಷ್ಠಿಯಲ್ಲಿ ನನಗೆ ಜ್ಞಾನ ಇಲ್ಲ, ಯಾವುದರಲ್ಲಿಯೂ ನನಗೆ ಜ್ಞಾನವಿಲ್ಲ. ಆದರೂ ಕೂಡ ಇಂತಹ ಗ್ರಂಥವನ್ನು ಬರೀಲಿಕ್ಕೆ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ, ಮನಸ್ಸು ಮಾಡಿದ್ದೇನೆ ಅಂದರೆ ಯಾರ ಅನುಗ್ರಹ ಅಂತಂದರೆ, ಪರಂ ಶ್ರೀಮತ್ ಪೂರ್ಣ ಪ್ರಮತಿಗುರು ಕಾರುಣ್ಯ ಸರಣಿಂ ಪ್ರಪನ್ನ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಎಂಬುದಾಗಿ ಹೇಳ್ತಾರೆ. ನನಗೆ ಅತ್ಯಂತ ಉತ್ಕೃಷ್ಟರಾದ ಗುರುಗಳು ಅಂತಂದರೆ ಅವರು ಮಧ್ವಾಚಾರ್ಯರು. ಅವರ ಅನುಗ್ರಹದಿಂದ ಮಾತ್ರ ನಾನು ಈ ಗ್ರಂಥವನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಅಂತಹ ಗುರುಗಳ ಸ್ಮರಣೆಯನ್ನು ನಮ್ಮ ಮಹಾಸ್ವಾಮಿಗಳು ಕೂಡ ಮಾಡ್ತಾರೆ. ಹೇಗೆ ಅಂತಂದರೆ, ನಮ್ಮ ಸ್ವಾಮಿಗಳು ಜ್ಞಾನಿಗಳು, ಪರಮ ವಿರಕ್ತ ಶಿಖಾಮಣಿಗಳು ಎಂಬುದಾಗಿ ಸರ್ವಜನೀನ ವೃತ್ತಿಯಾದರೂ ಕೂಡ ಅವರು ಏನೇ ಒಂದು ಅವರಿಗೆ ಮೆರವಣಿಗೆ ಆಗಲಿ, ಏನೇ ಒಂದು ಅವರಿಗೆ ಶಿಷ್ಯರು ಮಾಡುವ ಉತ್ಸಾಹದ ಕಾರ್ಯಗಳಾಗಲಿ, ಇದೆಲ್ಲ ಆದಮೇಲೆ ಅವ್ರು ಹೇಳ್ತಾರೆ, ಇದೆಲ್ಲ ನನಗಲ್ಲ, ನಮ್ಮ ಗುರುಗಳಿಗೆ, ನಮ್ಮ ಗುರುಗಳ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾರೆ.